ಹೊರಗೆ ಕಾಲರೂಪದಿಂದ ಪರಮಾತ್ಮ ಇದ್ದಾನೆ. ಸುಮನೋರಂಜನೀಕಾರರು ಹೇಳ್ತಾರೆ ಕಾಲನಿಯಾಮಕವಾದಂತಹ ಭಗವದ್ ರೂಪಗಳು ಅಂತ. ಆ ಭಗವಂತ ಕಾಲರೂಪದಿಂದ ಹೊರಗೆಲ್ಲ ತುಂಬಿಕೊಂಡಿದ್ದಾನೆ. ಕಾಲರೂಪದಿಂದ ಪರಮಾತ್ಮ ಹೊರಗೆಲ್ಲ ಇದ್ದಾನೆ ಅಂದರೆ ಹೇಗಿದ್ದಾನೆ? ಕಾಲ ಅಂತ ಒಂದು ದೊಡ್ಡ ವಸ್ತು ಅಲ್ಲ. ಒಂದೊಂದು ಕ್ಷಣದೊಳಗೆ ಮತ್ತೆ ಭಾಗಗಳಿವೆ. ಸಾಮಾನ್ಯವಾಗಿ ತಿಳಿಯೋಣ, ಒಂದೊಂದು ಕ್ಷಣ ಕಳೆದಂತೆ ಕಾಲ ಬೇರೆ ಬೇರೆ. ಹೋದ ಕ್ಷಣ ಮತ್ತೆ ಬರೋದಿಲ್ಲ ಅಂತ ಹೇಳ್ತಾರೋ ಇಲ್ವೋ ಹಿರಿಯರು? ಓದಪ್ಪ, ಚೆನ್ನಾಗಿ ಅಭ್ಯಾಸ ಮಾಡು, ಸಾಧನೆ ಮಾಡ್ಕೋ, ಹೋದ ಕಾಲ ಮತ್ತೆ ತಿರುಗಿ ಬರೋದಿಲ್ಲ ಅಂತ. ಒಂದೊಂದು ಕ್ಷಣ ಹೋದದ್ದು ಹೋಯಿತು. ಆ ಒಂದೊಂದು ಕ್ಷಣದಲ್ಲಿಯೂ ದೇವರಿದ್ದಾನೆ. ಒಂದೊಂದು ಕ್ಷಣವನ್ನು ಹುಟ್ಟಿಸುವವನೂ ದೇವರು, ಆ ಕ್ಷಣವನ್ನು ನೇಮನ ಮಾಡುವುದಕ್ಕೆ ಕ್ಷಣದೊಳಗೆ ಇದ್ದವನೂ ದೇವರು. ಆ ಒಂದೊಂದು ಕ್ಷಣ ಏನು ಗಡಿಯಾರದಲ್ಲಿರುತ್ತೆ, ಕ್ಷಣ ಅನ್ನುವುದು ಇಡೀ ವಿಶ್ವದಲ್ಲಿರುತ್ತೆ. ಇಡೀ ವಿಶ್ವದಲ್ಲಿ ಕ್ಷಣ ಇದೆ. ನಮಗೆ ರಾತ್ರಿ ಆದಾಗ ಇನ್ನೊಬ್ಬರಿಗೆ ಹಗಲಾಗಿರ್ಬೋದು, ಆದರೆ ಕ್ಷಣ ಬದಲಾಗುವುದಿಲ್ಲ. ಕ್ಷಣವೇ ಈ ಕ್ಷಣ ಒಬ್ಬನಿಗೆ ಹಗಲು, ಒಬ್ಬನಿಗೆ ರಾತ್ರಿ. ಒಂದು ಕಡೆಗೆ ಬೆಳಕು, ಒಂದು ಕಡೆಗೆ ಕತ್ತಲಿರಬಹುದು, ಆದರೆ ಒಂದು ಕಡೆಗೆ ಈ ಕ್ಷಣ ಇದೆ, ಇನ್ನೊಂದು ಕಡೆಗೆ ಈ ಕ್ಷಣ ಇಲ್ಲ ಅಂತ ಹೇಳಲು ಸಾಧ್ಯ ಇಲ್ಲ. ಈ ಕ್ಷಣ ಎಲ್ಲ ಕಡೆಗಿದೆ. ಆ ಕ್ಷಣದೊಳಗೆ ಒಮ್ಮೆ ಒಂದು ದೇಶದೊಳಗೆ ಕತ್ತಲು, ಇನ್ನೊಂದು ಕಡೆಗೆ ಬೆಳಕಿರಬಹುದು, ಆದರೆ ಇಡೀ ವಿಶ್ವದಲ್ಲಿ ಈ ಕ್ಷಣ ಇದೆ. ಅಂದರೆ ಆ ಕ್ಷಣದೊಳಗೆ ಅಂತರ್ಯಾಮಿಯಾದ ಭಗವಂತ ಎಲ್ಲಿದ್ದಾನೆ? ಇಡೀ ವಿಶ್ವದೊಳಗಿದ್ದಾನೆ. ಹೀಗೆ ಪ್ರತಿ ಕ್ಷಣದಲ್ಲಿಯೂ ಪರಮಾತ್ಮ ಇದ್ದಾನೆ. ನಮ್ಮ ಸುತ್ತಮುತ್ತ ದೇವರು ಎಷ್ಟು ರೂಪಗಳಿಂದ ಇದ್ದಾನೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕಾಲನಿಯಾಮಕವಾದ, ಇಡೀ ಜಗತ್ತಿನಲ್ಲಿ ವ್ಯಾಪ್ತವಾದ, ಯಾವ ಕಾಲಕ್ಕೆ ನೆನೆಸಿದರೂ ಒದಗಿ ಬರುವ, ಎಲ್ಲ ಕಾಲಗಳಲ್ಲಿಯೂ ಅಂತರ್ಯಾಮಿಯಾದ ಭಗವದ್ ರೂಪಗಳಿವೆ. ಅದನ್ನು ಸ್ಮರಿಸಿ. ಯಾವ ಕಾಲದಲ್ಲಿಯೂ ನಿಮಗೆ ಭಯವಾಗುವುದಿಲ್ಲ. ಅಂತರ್ಬಹಿ ಪೂರುಷ ಕಾಲರೂಪೈ, ಎಲ್ಲ ಕಡೆಗಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲ ಕಡೆಗಿದ್ದಂತಹ ಭಗವಂತ ಎಲ್ಲವನ್ನೂ ಗಮನಿಸುವ ಭಗವಂತ. ಕಲಜ್ಞಾನೇ. ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಕಲಕಾಮಧೇನು. ಇಡೀ ಜಗತ್ತಿನೊಳಗೆ ಇರುವ ಎಲ್ಲರ ಸುಖ ದುಃಖಗಳನ್ನು ತಿಳಿದವ, ಎಲ್ಲರ ಕರ್ಮಗಳನ್ನು ತಿಳಿದವ, ಎಲ್ಲರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡವ, ಪರಿಹಾರದ ಉಪಾಯವನ್ನು ತಿಳಿದವ, ಶರಣು ಹೋದರೆ ಪರಿಹಾರವನ್ನ ಮಾಡುವುದಕ್ಕೂ ಸಿದ್ಧನಾದ ವ್ಯಕ್ತಿ ಆ ಕಾಲರೂಪಿಯಾಗಿರುವಂತಹ ಭಗವಂತ. ಅಂತಹ ಒಳ ಹೊರ ಎರಡೂ ಕಡೆಗೆ ಇರುವ ಭಗವದ್ ರೂಪಗಳನ್ನು ನಾವು ಚಿಂತನೆ ಮಾಡಿದರೆ ನಮ್ಮಷ್ಟು ಪುಷ್ಟರು ಯಾರೂ ಇಲ್ಲ. ಆ ತರಹದ ಪುಷ್ಟಿಯನ್ನು ಪಡೆದುಕೊಂಡಾಗ ನಮಗಾಗುವ ತುಷ್ಟಿ ಅದು ಅನಿರ್ವಚನೀಯ, ಹೇಳಲು ಸಾಧ್ಯ ಇಲ್ಲ, ವರ್ಣನಾತೀತವಾದದ್ದು. ಕಾಮಕ್ರೋಧೋದ್ಭವಂ ವೇಗಂ ಸಂಯುಕ್ತ ಸುಸುಖೀನರಃ. ಯಾರು ಕಾಮಕ್ರೋಧಗಳನ್ನು ಗೆದ್ದು ಭಗವಂತನಿಗೆ ಶರಣು ಹೋಗ್ತಾರೆ, ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಸುತ್ತಲೂ ಇದ್ದು ಭಗವಂತ ಅವನನ್ನು ರಕ್ಷಣೆ ಮಾಡ್ತಾನೆ, ಒಳಗೂ ಹೊರಗೂ ಎಲ್ಲ ಕಡೆಗಿತ್ತು. ಅಂತಹ ಆ ಪರಮಾತ್ಮನ ವೀರ್ಯಗಳನ್ನು ನಮಗೆ ಉಪದೇಶ ಮಾಡಿ, ಹೇಳಲು ಸಾಧ್ಯವಾಗದಷ್ಟು ಮಹಿಮೆ ಪರಮಾತ್ಮನದಿದೆ. ಅದರೊಳಗೆ ಹೇಳಲು ಸಾಧ್ಯವಾದಂತಹ ಪರಾಕ್ರಮಗಳೇನಿವೆ, ನನ್ನ ಯೋಗ್ಯತೆಗೆ ತಕ್ಕಂತೆ ಎಷ್ಟನ್ನು ನಾನು ತಿಳಿಯಬಹುದು ಅಷ್ಟರಲ್ಲಿ ಮಾತ್ರ ಕಿಂಚಿತ್ತೂ ಸಂಕೋಚ ಮಾಡದಂತೆ ಎಲ್ಲವನ್ನೂ ಬಿಡಿಸಿ ಹೇಳಿ. ನನ್ನ ಯೋಗ್ಯತೆ ಇಲ್ಲ ಅಂದ್ರೆ ಬೇಡ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ವೀರ್ಯಾಣಿ ವೀರ್ಯಾಣಿ ಅಂತ. ವೀರ್ಯ ಅಂದ್ರೆ ಪರಾಕ್ರಮ. ಎಂಥ ಪರಾಕ್ರಮಗಳನ್ನು ನನಗೆ ನೀವು ಹೇಳಬೇಕು ಅಂದ್ರೆ ವೀರ್ಯಾಣಿ, ಈರ್ಯಾಣಿ. ಯಾವುದು ಈರಣ ಮಾಡುವುದಕ್ಕೆ ಹೇಳುವುದಕ್ಕೆ ಯೋಗ್ಯನೋ ಅಂತಹ ವೀರ್ಯಗಳನ್ನ ನನಗೆ ಉಪದೇಶ ಮಾಡಿ ಸಾಕು. ವೀರ್ಯಾಣಿ ವೀರ್ಯಾಣಿ, ಅವೀರ್ಯಾಣಿ ವೀರ್ಯಾಣಿ ಬೇಡ. ಯಾವುದನ್ನು ನನಗೆ, ವೀರ್ಯ ಅನ್ನೋ ಶಬ್ದಕ್ಕೆ ಹೇಳಲು ಯೋಗ್ಯ ಅಂತೂ ಒಂದರ್ಥ ಇದೆ, ಪರಾಕ್ರಮ ಅಂತೂ ಒಂದರ್ಥ ಇದೆ. ವೀರ್ಯಾಣಿ ವೀರ್ಯಾಣಿ, ನನಗೆ ಹೇಳಲು ಯೋಗ್ಯವಾದಂತಹ ಏನು ಭಗವಂತನ ಪರಾಕ್ರಮಗಳು ಮಹಿಮೆಗಳು ಅಂತಿವೆ ಅದನ್ನು ಮಾತ್ರ ತಿಳಿಸಿ. ಇದು ಚರ್ಮದೇಹ ನನ್ನದು. ಇನ್ಯಾವಾಗ ನಾನು ಕೇಳಬೇಕು? ನಿಮ್ಮಂತಹ ಜ್ಞಾನಿಗಳಿಂದ ಉಪದೇಶವನ್ನು ಪಡೆಯುವ ಅಹೋಭಾಗ್ಯ ಸಿಕ್ಕಿದೆ. ಇದೀಗ ಕೇಳಿದ್ದೀರಿ, ಶೃಂಗಿ ಶಾಪ ಕೊಟ್ಟ ಅಂತ. ಅದು ಶಾಪವೋ ವರವೋ? 7 ದಿನಗಳಲ್ಲಿ ತಕ್ಷಕ ಬಂದು ಕಚ್ಚುತ್ತಾನೆ ಅಂತ ಅವನು ಶಾಪ ಕೊಟ್ಟದ್ದಕ್ಕೆ ಜ್ಞಾನಿಗಳು ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಅತ್ರಿರ್ವಸಿಷ್ಠಶ್ಚವನ ಶರದ್ವಾನರಿಷ್ಟನೇ ಭೃಗುರ ಅಂಗಿರಾಶ್ಚ, ಅತ್ರಿ ಮೊದಲಾದಂತಹ ಎಲ್ಲಾ ಋಷಿಗಳು ಕೂಡ, ಮುಖ್ಯವಾಗಿ ತಾವು ಮಹಾನುಭಾವರು ರುದ್ರಾಂಶ ಸಂಭೂತರು ಪರಮಾನುಗ್ರಹ ಮಾಡಿ ನನ್ನನ್ನು ಉದ್ಧಾರ ಮಾಡುವುದಕ್ಕೆ ಪ್ರತ್ಯಕ್ಷವಾಗಿ ಬಂದಿದ್ದೀರಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಏನು? ಅವನು ಶಾಪ ಕೊಟ್ಟಿರಲಿಲ್ಲ ಅಂದ್ರೆ ನನ್ನ ಪಾಡಿಗೆ ನಾನು ಮನೆಯಲ್ಲಿ ಇರ್ತಿದ್ದೆ, ಮತ್ತೆ ಅದೇ ರಾಜ್ಯ, ಅದೇ ಮಂತ್ರಿಗಳು, ಅದೇ ಸೈನಿಕರು, ಅದೇ ದರ್ಬಾರ,
ಪ್ರಜೆಗಳು ಬರೋದು, ಸುಖ ದುಃಖಗಳನ್ನು ಹೇಳಿಕೊಳ್ಳೋದು, ಏನೋ ಒಂದಿಷ್ಟು ಪೂಜಾ ಪುನಸ್ಕಾರ ಮಾಡಿಕೊಂಡು ಕಾಲ ಕಳೀತಾ ಇದೆ. ಈ ಭಾಗ್ಯ ಸಿಗ್ತಾ ಇತ್ತ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇಷ್ಟೆಲ್ಲ ಋಷಿಗಳು, ಜ್ಞಾನಿಗಳು, ಜ್ಞಾನಿಶ್ರೇಷ್ಠರಾದ ತಾವು ಬಂದು ಉಪದೇಶ ಮಾಡ್ತಾ ಇದ್ದೀರಿ. ಈ ಅವಕಾಶ ಇದ್ದಾಗ ವೀರ್ಯಾಣಿ ತಸ್ಯಾಖಿಲ ದೇಹ ಭಾಜಾಂ ಅಂತರ್ಬಹಿ ಪೂರುಷ ಕಾಲ ರೂಪೈ ಪ್ರಯಚ್ಛತೋ ಮೃತ್ಯು ಮನಾಮಯಂಚ. ಇದೀಗ ಕೇಳಿದಿರಿ ಹಾಗೆ, ನಾವು ತಪ್ಪು ಮಾಡಿದರೆ ಮೃತ್ಯುಂ ಪ್ರಯಚ್ಛತಃ, ನರಕವನ್ನು ಕೊಡ್ತಾನೆ, ಮರಣವನ್ನು ಕೊಡ್ತಾನೆ, ಮರಣೋತ್ತರದಲ್ಲಿ ನರಕವನ್ನು ಕೊಡ್ತಾನೆ. ಮೃತ್ಯುಂಚ ಶಬ್ದದಿಂದ ಅಂಧಂ ತಮಸ್ಸನ್ನು ಕೊಡ್ತಾನೆ. ಘೋರವಾದಂತಹ ಅಪರಾಧವನ್ನು ಮಾಡಿದರೆ, ವಿಷ್ಣು ದ್ರೋಹಾದಿಗಳನ್ನು ಮಾಡಿದರೆ ಅಂಧಂ ತಮಸ್ಸನ್ನೇ ಕೊಡ್ತಾನೆ ಪರಮಾತ್ಮ. ಅದೇ ಧರ್ಮವನ್ನು ಮಾಡಿದರೆ, ಪರಮಾತ್ಮನಲ್ಲಿ ಭಕ್ತಿ ಮಾಡಿದರೆ, ಪರೋಪಕಾರ ಮಾಡಿದರೆ, ತಂದೆ ತಾಯಿಗಳ ಸೇವೆ ಮಾಡಿದರೆ, ತೀರ್ಥಯಾತ್ರೆ ಮಾಡಿದರೆ, ಶಾಸ್ತ್ರದಲ್ಲಿ ವಿಹಿತವಾದ ಪುಣ್ಯಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಅನಾಮಯಂಚ, ಅನಾಮಯವನ್ನು ಕೊಡುತ್ತಾನೆ. ಅನಾಮಯ ಯಾವುದೇ ತರಹದ ರೋಗ ರುಜಿನಗಳಿಲ್ಲದೆ ಇರುವಂತೆ. ಆಮಯ ಅಂದರೆ ರೋಗ, ಅನಾಮಯ ಅಂದರೆ ನಿರೋಗವಾದಂತಹ ಜೀವನ, ರೋಗ ರುಜಿನಗಳಿಲ್ಲದ ಆರೋಗ್ಯವಂತ ಜೀವನವನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಮುಂದೆ ಮೋಕ್ಷವನ್ನು ಕೊಡ್ತಾನೆ. ಎಂದೂ ರೋಗ ರುಜಿನಗಳ ಸಂಬಂಧವೇ ಇಲ್ಲದಂತಹ ನಿರಂತರವಾದ ಸುಖ, ದುಃಖದ ಸಂಪರ್ಕವಿಲ್ಲದ ಸುಖ, ಅಂತಹ ಮೋಕ್ಷವನ್ನು ಭಗವಂತ ಕೊಡ್ತಾನೆ ನಾವು ಪರಮಾತ್ಮನ ಜ್ಞಾನವನ್ನು ಪಡೆದುಕೊಂಡ್ರೆ. ಇಂತಹ ಉಪಕಾರ ಮಾಡುವ ಸ್ವಾಮಿ ಯಾರ ಬಗ್ಗೆ ನಾವು ಕೇಳ್ತಾ ಇದ್ದೇವೆ? ಏನೋ ಯಾವುದೋ ಒಂದು ಕಡೆಗೆ 5% ಕೊಡುವಲ್ಲಿ 6-8% ಬಡ್ಡಿ ಕೊಡ್ತಾರೆ ಅಂದರೆ ಅಲ್ಲಿ ಓಡಿ ಹೋಗ್ತಾನೆ. ಇನ್ನೊಬ್ಬರು 10%, 15 ಕೊಡ್ತೀವಿ, 20 ಕೊಡ್ತೀವಿ ಅಂತಾರೆ, ಅಲ್ಲಿ ಓಡಿ ಹೋಗ್ತಾನೆ. ಅದರ ಬಗ್ಗೆ ಮಾಹಿತಿ ಪಡೆದುಕೊಳ್ತಾನೆ. ಹಗಲು ರಾತ್ರಿ ಉಪವಾಸ ಇದ್ರೂ ಪರವಾಗಿಲ್ಲ, ಇಂಥ ಚಾನ್ಸ್ ಸಿಗೋದಿಲ್ಲ ಅಂತ ಹೋಗ್ತಾನೆ. ಏನು ಪರ್ಸೆಂಟೇಜು, ಯಾವುದರ ಮೇಲೆ ವಿಶ್ವಾಸ ಇಡೋದು, ಎಷ್ಟು ದಿನದ ಸಂಸಾರ? ಆದರೆ ಅದೇ ಭಗವಂತ 4 ದಿನದ ಸಂಸಾರ ಅಲ್ಲ, ತಾತ್ಕಾಲಿಕ ಸುಖ ಅಲ್ಲ, ಪ್ರಯಚ್ಛತೋ ಮೃತ್ಯು ಮನಾಮಯಂಚ, ಮೋಕ್ಷವನ್ನೇ ಕೊಡ್ತಾನೆ. ಯಾವ ರೋಗ ರುಜಿನಗಳು, ಭಯ, ಶ್ರಮ, ಕಷ್ಟ, ದುಃಖ, ದುಮ್ಮಾನಗಳಿಲ್ಲದ ಅನಂತ ಕಾಲದ ಸುಖವನ್ನು ಕೊಡ್ತಾನೆ ಪರಮಾತ್ಮ. ಅಂತಹ ಪರಮಾತ್ಮನ ಮಹಿಮೆಯನ್ನ ಕೇಳೋದಕ್ಕೆ ಧಾವಿಸಿ ಧಾವಿಸಿ ಬರಬೇಕು. ಈ ಲಾಭ ಪ್ರಪಂಚದೊಳಗೆ ಇನ್ಯಾವ ಮಾರ್ಗದಲ್ಲಿಯೂ ಇಲ್ಲ. ಅದಕ್ಕೋಸ್ಕರ ಆ ಪರಮಾತ್ಮನ ಮಹಿಮೆಯನ್ನ ಹೇಳಿ ಅಂತ ನಾನು ಕೇಳ್ತಾ ಇದ್ದೇನೆ. ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ಅಲ್ಲ, ಅವನ ಬಗ್ಗೆ ಏನು ಕೇಳ್ತೀಯ? ಅವನು ಮನುಷ್ಯ ತಾನೆ. ಕೃಷ್ಣ, ನಾರಾಯಣನ ಮಹಿಮೆ ಅಂದ್ರೆ ಮಾತು ಬೇರೆ. ಕೃಷ್ಣನ ಮಹಿಮೆ ನೀನು ಕೇಳ್ತಾ ಇದ್ದಿ. ಇದೆಲ್ಲ ಸಾಮರ್ಥ್ಯ ಇದು ನಾರಾಯಣನ ಸಾಮರ್ಥ್ಯ. ಅದು ಬೇಕಾದ್ರೆ ಹೇಳ್ಬೋದು. ಕೃಷ್ಣನ ಸಾಮರ್ಥ್ಯ ವರ್ಣನೆ ಮಾಡ್ತಾ ಇರುವುದು ನಾರಾಯಣನ ಮಹಿಮೆಯನ್ನ, ಕೇಳ್ತಾ ಇರುವುದು ಕೃಷ್ಣನ ಕಥೆಯನ್ನ. ಅವನು ಮನುಷ್ಯ ತಾನೆ. ಅವನೆಲ್ಲಿಯ ಮನುಷ್ಯ? ನನ್ನನ್ನು ಪರೀಕ್ಷೆ ಮಾಡಬೇಡಿ. ನಾನು ಪರೀಕ್ಷೆ ಮಾಡಿಸಿಕೊಂಡು ಉತ್ತೀರ್ಣನಾಗಿ ಪರೀಕ್ಷಿತ್ ಅಂತ ಹೆಸರು ಪಡೆದುಕೊಂಡಿದ್ದೇನೆ. ನಾನು ನಿಮ್ಮ ಅನುಗ್ರಹದಿಂದ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗ್ತೇನೆ. ಸರ್ವಥಾ ಶ್ರೀಕೃಷ್ಣ ಪರಮಾತ್ಮ ಮನುಷ್ಯ ಅಲ್ಲ, ಮಾಯಾ ಮನುಷ್ಯಸ್ಯ, ಕೇವಲ ತನ್ನ ಇಚ್ಛೆಯಿಂದ ಮನುಷ್ಯನಾಗಿ ಅವತಾರ ಮಾಡಿದ್ದಾರೆ. ಸತ್ಯಧರ್ಮರ ಭಾಷೆ ನೋಡಿ, ಅವರು ನಿರೂಪಣೆ ಮಾಡುವ ಪ್ರಮೇಯದ ಜೊತೆಗೆ ಅಲ್ಲಲ್ಲಿ ಮನೋಹರವಾದ ಭಾಷೆಯನ್ನು ಬಳಸ್ತಾರೆ. ನ ಜನವ ಜನನಂ ಜನಾರ್ದನಸ್ಯ ಅಂತಾರೆ. ಸಾಮಾನ್ಯ ಜನರಂತೆ ಪರಮಾತ್ಮನ ಜನನ ಅಲ್ಲ, ಅವನು ಜನಾರ್ದನ. ಜನ ಅರ್ಧನ, ನ ಜಾಯತೆ, ಅವನು ಹುಟ್ಟೋದೇ ಇಲ್ಲ, ಜನ್ಮವೇ ಇಲ್ಲ ಅನ್ನೋದಕ್ಕೆ ಅವನಿಗೆ ನಜ. ಆ ನಜ ಅನ್ನೋದನ್ನೇ ತಿರುವು ಮುರುವು ಮಾಡಿದ್ರೆ ಜನ. ಅರ್ಧನ, ಎಲ್ಲರ ಸಂಸಾರವನ್ನ ಕಳೀತಾನೆ. ಅವನನ್ನು ನಂಬಿದರೆ ಅವರ ಸಂಸಾರವನ್ನ ಕಳೀತಾನೆ. ಅವನಿಗೆಲ್ಲಿಯ ಸಂಸಾರ, ಅವನಿಗೆಲ್ಲಿಯ ಈ ಪ್ರಾಕೃತ ದೇಹ, ಭೌತಿಕ ದೇಹ. ಅಂತಹ ಜನಾರ್ದನ ಅವನು. ಅವನಿಗೆ ಈ ಮಾನವ ಶರೀರದ ಬಂಧ ಇಲ್ಲ. ಮಾಯಾ ಮನುಷ್ಯ, ಅವನು ಸಾಕ್ಷಾತ್ ನಾರಾಯಣನೇ. ಅವನೇ ಪುರುಷ, ಅವನೇ ಕಾಲ. ಅವನು ಕಾಳ ಕೃಷ್ಣನೂ ಹೌದು, ಅವನು ಇಡೀ ಜಗತ್ತಿನ ನಿಯಮನ ಮಾಡುವ ಕಾಲನೂ ಹೌದು. ಅವನ ಕಥೆಯನ್ನು ನಿರೂಪಣೆ ಮಾಡಬೇಕು ಎಂಬುದಾಗಿ ಕೇಳ್ತಾರೆ. ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್, ಉಪದೇಶ ಮಾಡಬೇಕು. ಇಲ್ಲಿ ವದಸ್ವ ಅಂತ ಹೇಳ್ತಾರೆ. ವದಸ್ವ ಅಂತ ಆಗುವುದಿಲ್ಲ, ವದ ಅಂತ ಆಗತ್ತೆ. ಪರಸ್ಮೈ ಪದ ಧಾತು. ಕೃಷ್ಣನ ಕಥೆಯನ್ನ ನನಗೆ ಹೇಳಿ ಅಂತ. ಅದಕ್ಕೆ ಸತ್ಯಧರ್ಮ ತೀರ್ಥರಂತಾರೆ, ಕೇಳುವಾಗೇನೋ ಉತ್ಸಾಹದಿಂದ ಪ್ರಶ್ನೆ ಕೇಳಿಬಿಡ್ತಾನೆ ಮನುಷ್ಯ. ದೊಡ್ಡ ಪ್ರಶ್ನೆ ಕೇಳ್ತಾರೆ ಕೆಲವು ಪ್ರವಚನಕ್ಕೆ ಕೂತಾರೆ. ನಾವು ಅಷ್ಟೇ ಉತ್ಸಾಹದಿಂದ ಒಳ್ಳೆ ನಮಗೂ ಒಂದು ಚಾಲೆಂಜ್ ಅಂತ ಉತ್ತರ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ನಿದ್ರೆ ಮಾಡ್ತಾ ಇರ್ತಾರೆ. ಹೇಗೆ ಉತ್ಸಾಹ ಬರಬೇಕು? ಏನೋ ಕೆಲವೊಮ್ಮೆ ಉತ್ಸಾಹ ಬರ್ತದೆ. ಇವತ್ತಿನ ಕಾಲಕ್ಕೆ ಉತ್ಸಾಹ ಬರುತ್ತೆ, ಸ್ವಲ್ಪ ದಿನಗಳ ಹಿಂದೆ ಬರ್ತಿರಲಿಲ್ಲ, ಈಗ ಬರುತ್ತೆ. ಯಾಕೆ ಅಂದರೆ ಎದುರಿಗೆ ಕುಳಿತವರು ನಿದ್ರೆ ಮಾಡಿದರೂ ಕೂಡ
ದೂರದಲ್ಲಿ ದರ್ಶನ ಮಾಡುವವರು ಕೆಲವರು ಇರ್ತಾರೆ, ಅದರಲ್ಲಿ ಯಾರಾದರೂ ಕೇಳುತ್ತಿರಬಹುದು ಅಂತನ್ನುವ ಆಶೆ ಹೊಂದಿರ್ತದೆ. ಹೀಗಾಗಿ ನಮ್ಮ ಪ್ರವಚನ ಹಾಗೆಯೇ ಹೋಗ್ತಾ ಇರ್ತದೆ. ಇಲ್ಲಿ ಅಲ್ಲ, ಇಲ್ಲಿ ಎಲ್ಲರೂ ಎಚ್ಚರ ಇದ್ದೀರಿ, ಪ್ರಾಮಾಣಿಕವಾಗಿ ಎಚ್ಚರ ಇದ್ದೀರಿ, ಸ್ತೋತ್ರ ಮಾಡುವುದಕ್ಕಾಗಿ ಅಲ್ಲ, ನಿಜವಾಗಿಯೂ ಎಚ್ಚರ ಇದ್ದೀರಿ. ಆದರೆ ಕೆಲವೊಮ್ಮೆ ಎಚ್ಚರ ಕೆಲವರಿಗೆ ಇಲ್ಲದೇ ಇದ್ರೂ ನಾವು ಪ್ರವಚನ ನಿಲ್ಲಿಸೋದಿಲ್ಲ. ಯಾಕೆಂದ್ರೆ ದೂರದರ್ಶನದಲ್ಲಿ ಕೆಲವರಿದ್ದಾರೆ ಎನ್ನುವ ಒಂದು ವಿಶ್ವಾಸ ಇರ್ತದೆ. ಹಾಗೆ ಸಮಸ್ಯೆ ಹೇಳುವವರಿಗೆ ಬರ್ತದೆ. ನಮ್ಮ ಉತ್ಸಾಹ ಯಾವ ಕಡೆಗೆ ಆದರೂ ಇರಲಿ, ಕೇಳುವವರಿಗಂತೂ ದೊಡ್ಡ ಹಾನಿ ಆಯಿತು. ಅಷ್ಟು ಭಗವಂತನ ಮಹಿಮೆಗಳು, ಲೀಲೆಗಳು ಉಪದೇಶ ಮಾಡುವಂತಹ ವ್ಯಕ್ತಿಯ ಮುಖದಿಂದ ಬರುವಾಗ ಗಮನ ಕೊಟ್ಟು ಕೇಳದಿದ್ದರೆ, ಎಚ್ಚರ ಇದ್ದರೂ ಗಮನ ಇನ್ನೊಂದು ಕಡೆಗೆ ಹೋಗಿದ್ದರೆ ಅಷ್ಟು ಭಗವಂತನ ಮಹಿಮೆಗಳಿಂದ ವಂಚಿತರಾಗ್ತೇವೆ. ಇವತ್ತೆಲ್ಲ ಬಹಳ ಗೊತ್ತಿಲ್ಲದೆ ಇದ್ದಂತಹ ಅತೀ ಅಪರೂಪದ, ಎಂದೂ ಕೇಳದ, ನೋಡದ, ಓದದ ಹೊಸ ವಿಷಯ ಹೇಳಿದ್ರೆ ಇವತ್ತೊಂದು ಭಾರಿ ಒಳ್ಳೆ ವಿಷಯ ತಿಳ್ಕೊಂಡ್ವಿ ಅಂತಂತಾರೆ. ಹಾಗಲ್ಲ ಅದು. ನೀವು ಉಪನಿಷತ್ತುಗಳನ್ನು ತೆಗೆದು ನೋಡಿ, ಇತಿಹಾಸ ಪುರಾಣಗಳನ್ನು ನೋಡಿ, ಯಾವುದೋ ಹೊಸ ವಿಷಯ ಎಲ್ಲಿಯೂ ಕೇಳದೇ ಇದ್ದದ್ದು, ಹೇಳದೇ ಇದ್ದದ್ದಕ್ಕೆ ಮಹತ್ವ ಇದೆ ಅಂತ ತಿಳಿಯಬೇಡಿ. ಭಗವಂತನ ಒಂದೊಂದು ಗುಣಗಳು, ಒಂದೊಂದು ಕಥೆಗಳು, ದೇವರು ಕುಳಿತ, ನಿಂತ, ಎದ್ದ, ಹೋದ, ಹೊರಳಿದ, ಈ ಒಂದೊಂದು ಕಥೆಗಳನ್ನ, ಒಂದೊಂದು ಲೀಲೆಗಳನ್ನ ಕೇಳುವುದು ಬಹಳ ಮಹತ್ವದ್ದು. ಅದು ಒಂದೊಂದನ್ನೇ ಚಿಂತನೆ ಮಾಡಿದರೆ ಭಕ್ತಿಯಿಂದ ಮೋಕ್ಷವನ್ನು ಕೊಡುತ್ತದೆ. ಗಮನ ಸನಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀಹಿ. ಕುಳಿತದ್ದು, ನಿಂತದ್ದು, ಹಾಡಿದ್ದು, ಆಡಿದ್ದು, ಓಡಿದ್ದು ಎಲ್ಲವೂ ಕೂಡ ಚಿಂತನೆ ಮಾಡಿದವರಿಗೆ ಮೋಕ್ಷವನ್ನು ಕೊಡುತ್ತವೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರ ವಿಷಯದಲ್ಲಿ. ಇನ್ನು ದೇವರ ವಿಷಯದಲ್ಲಿ ಏನು ಹೇಳಬೇಕು? ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಮನೇಕ ರೂಪತಾಂ. ಹೀಗಾಗಿ ಯಾವ ಘಟನೆಯೂ ಮಿಸ್ ಆಗುವಂತಿಲ್ಲ, ಯಾವ ಘಟನೆಯನ್ನು ಬಿಡೋ ಹಾಗಿಲ್ಲ. ಅಷ್ಟು ಗಮನ ಕೊಟ್ಟು ಕೇಳಬೇಕು, ಭಕ್ತಿಯಿಂದ ಕೇಳಬೇಕು. ಹೀಗಿರುವಾಗ ನಮ್ಮ ಗಮನ ಆಚೆ ಈಚೆ ಹೋಗದಂತೆ, ಕೇಳಪ್ಪ, ಕೇಳು ಮಗು, ಚೆನ್ನಾಗಿ ಗಮನ ಕೊಟ್ಟು ಕೇಳು ಅಂತ ಆಗಾಗ ನಮ್ಮನ್ನ ಎಚ್ಚರಿಸಿ ಎಚ್ಚರಿಸಿ ಎಬ್ಬಿಸಿ ನಮಗೆ ಉಪದೇಶ ಮಾಡಿ. ಇದಕ್ಕೆ ಉಪಮಂತ್ರಣ ಅಂತಾರೆ. ಆ ಉಪಮಂತ್ರಣ ಪೂರ್ವಕವಾಗಿ ನನಗೆ ಹೇಳು ಅಂತ ಆ ರೀತಿ ಹೇಳುವಾಗ ಆತ್ಮನೇಪದ ಬರುತ್ತದೆ. ಅದಕ್ಕೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಶೃಣು ಇತ್ಯುಪಮಂತ್ರಣ ಪೂರ್ವಕಂ ವದ ಭಾಸನೋಪಸಂಭಾಷ ಜ್ಞಾನಯತ್ನ ವಿಮತ್ಯುಪಮಂತ್ರಣೇಶು ವದಃ. ಆ ಉಪಮಂತ್ರಣ ಅನ್ನುವ ಅರ್ಥದಲ್ಲಿ ಆತ್ಮನೇಪದ ಇರೋದರಿಂದ ಸುಮ್ಮನೆ ಹೇಳಬೇಡಿ, ಕೇಳು ಕೇಳು, ಚೆನ್ನಾಗಿ ಕೇಳು ಅಂತ ಆಗಾಗ ಆಗಾಗ ಎಬ್ಬಿಸಿ ಎಬ್ಬಿಸಿ ಎಚ್ಚರ ಮಾಡಿಸಿ ಹೇಳಿ ಅಂತ. ಪ್ರಾಯ ಅನ್ನ ನೀರು ಬಿಟ್ಟು ಇದಕ್ಕಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಕುಳಿತ ಆ ಪರೀಕ್ಷಿತ್, ಅವನಿಗೆ ಈ ಸಮಸ್ಯೆ ಇಲ್ಲದಿದ್ದರೂ ಅವನ ಜೊತೆಗೆ ದೊಡ್ಡ ಸಭೆ ಇತ್ತು, ಅದರಲ್ಲಿ ಬೇಕಾದಷ್ಟು ನಮ್ಮಂತಹ ಜನರೆಲ್ಲ ಇದ್ರು. ಅಂಥವರನ್ನ ಎಬ್ಬಿಸುವುದಕ್ಕೋಸ್ಕರ ವದಸ್ವ ವಿದ್ವನ್, ಉಪಮಂತ್ರಣ ಪೂರ್ವಕವಾಗಿ ನಮಗೆ ಹೇಳಿ. ಸುಮ್ಮನೆ ಹೇಳ್ತಾ ಹೋದರೆ ನಾವೆಲ್ಲಿಯೋ ಆಲೋಚನೆ ಮಾಡ್ತಾ ಹೋಗ್ತೇವೆ. ಹಾಗಾಗಬಾರದು ಅನ್ನುವುದಕ್ಕೆ ಈ ಪ್ರಯೋಗವನ್ನು ಮಾಡಿದ್ದಾನೆ ಪರೀಕ್ಷಿನ್ ಮಹಾರಾಜ ಎಂಬುದಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳುತ್ತಾರೆ. ಅಥವಾ ವದ ಸಂದೇಶ ವಚನೆ ಅಂತ ಮತ್ತೊಂದು ಧಾತು, ಅದು ಆತ್ಮನೇಪದಲ್ಲಿಯೂ ಉಂಟು. ಆದ್ದರಿಂದ ಉತ್ತಮವಾದ ಸಂದೇಶಗಳನ್ನು ನಮಗೆ ಕೊಡಿ. ಏನೋ ಕಥೆಗಳನ್ನು ಹೇಳಿ ಮುಗಿಸಬೇಡಿ. ಆ ಕಥೆಗಳಿಂದ ನಾವು ತಿಳಿಯಬೇಕಾದ ತತ್ವ ಏನು, ನಮ್ಮ ಕರ್ತವ್ಯ ಕರ್ಮಗಳೇನು ಅಂತ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಂದೇಶಗಳನ್ನು, ಉಪದೇಶಗಳನ್ನು ನಮಗೆ ಹೇಳುವ ರೀತಿಯಲ್ಲಿ ತಮ್ಮ ಪ್ರವಚನ ಇರಲಿ ಎನ್ನುವ ಅರ್ಥದಲ್ಲಿ ವದ ಸ್ವವಿದ್ವನ್ ಅಥವಾ ವದ ಸ್ವವಿದ್ವನ್, ಚೆನ್ನಾಗಿ ಉಪದೇಶ ಮಾಡಿ. ಸ್ವವಿದ್ವನ್, ಸ್ವತಂತ್ರನಾದ ಪರಮಾತ್ಮನನ್ನ ಚೆನ್ನಾಗಿ ತಿಳಿದವರು ನೀವು. ಅಂತಹ ಸ್ವತಂತ್ರನಾದ ಭಗವಂತನ ಮಹಿಮೆಯನ್ನ ಪರತಂತ್ರರಾದ ನಮಗೆ ಉಪದೇಶ ಮಾಡಿ ಎನ್ನುವ ಅರ್ಥದಲ್ಲಿ ವದ ಸ್ವವಿದ್ವನ್ ಎಂಬುದಾಗಿ ಶುಕಾಚಾರ್ಯರಿಗೆ ಪರೀಕ್ಷನ್ ಮಹಾರಾಜರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ವರ್ಣನೆ ಮಾಡುತ್ತಾರೆ.